ಡಾಕ್ ಸತೀಶ್ ಅವ್ರಿಗೆ ಮಾತ್ರ ಸಿಗೋದು. ಅವನು ಗೆದ್ದು ಬರಬೇಕು. ಆ ಮಣ್ಣಿನ ಮಗನಿಗೋಸ್ಕರ ಇಷ್ಟು ಸಾವಿರ ಜನ ಮದರು ಫಾದರು ಎಲ್ಲ ಅವರೇ ಡಾಕ್ಯುಮೆಂಟ್ಸ್. ಇಲ್ಲ ಅಣ್ಣ, ಸಿಂಗಲ್ ಓನರ್ ಇದು. ಅವರು ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ ಸತೀಶ್ ಅವ್ರ ಹತ್ರ ಇರೋದು. ಅವ್ರು ಬಂದಾದ್ಮೇಲೆ ನಮಗೆಲ್ಲ ಇದು ವ್ಯಾಕ್ಸಿನ್ ಎಲ್ಲ ಆಗಿದೆ ಅಣ್ಣ. ವ್ಯಾಕ್ಸಿನ್ ಎಲ್ಲ ಆಗಿದೆ. ಅಣ್ಣ ಶರ್ಟ್ ಇದು ನೋಡೋಣ, ಬರ್ಬರಿ ಅಂತ ಜಪಾನಿಂದ ತರಿಸಿ ನೋಡಿ ಅಣ್ಣ, ಲೇಬಲ್ ನೋಡಿ ಅಣ್ಣ. ನಾಯಿದು ಏನಿಲ್ಲ, ಸಖತ್ ಸೈಲೆಂಟ್ ಅಣ್ಣ ಇದು. ಅಣ್ಣ ಸಖತ್ ಸೈಲೆಂಟ್ ಅಣ್ಣ ನಾಯಿ ಅಣ್ಣ. 240 ಕೋಟಿ. ಇದು ಇಂಡಿಯಾದಲ್ಲೇ ಸಿಗಲ್ಲ ಅಣ್ಣ. ಡಾಕ್ ಸತೀಶ್ ಅವ್ರಿಗೆ ಮಾತ್ರ ಸಿಗೋದು. ಡಾಕ್ ಸತೀಶ್ ಅವ್ರು ಮಾತ್ರ ಸಿಗೋದು. ನಾವು ಸ್ಪೆಷಲ್ ಆಗಿ ಅವ್ರಿಗೆ ಹೇಳಿ ಮತ್ತೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ನಾಯಿ ಮನೆ. ಸೊ ಹಂಗಾಗಿ ನಮಗೋಸ್ಕರ ಅವರು ಮಾಡಿ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಬಡವ್ರ ಮಗ ಗಿಲ್ಲಿ ಹುಡುಗ ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಬಂದವನೇ. ಅವನಿಗೋಸ್ಕರ ಎಷ್ಟು ಲಕ್ಷ ಜನ ಸೇರೋರು ಏನದಲ್ಲ, ಅವನು ಗೆದ್ದು ಬರಬೇಕು. ಅವನು ಗೆದ್ದು ಬಂದ್ರೆ ಇಷ್ಟು ಜನ ಸೇರೋರು, ಅಷ್ಟು ಜನಕ್ಕೆ ಅವನು ಆನಂದ. ಏನಂದ್ರೆ ಸುಮ್ನೆ ಯಾರು ಸೇರಿಲ್ಲ ಇಲ್ಲಿ, ಯಾರು ಸುಮ್ನೆ ಸೇರಿಲ್ಲ ಇಲ್ಲಿ, ಎಲ್ಲ ಅವ್ರ ಅಭಿಮಾನಕ್ಕೋಸ್ಕರ ಸೇರಿರೋದು. ಇಲ್ಲಿ ಯಾರೋ ಪ್ರಚಾರಕ್ಕೋಸ್ಕರ ಕಾಸು ಕೊಟ್ಟು ಮಗದೊಂದು ಮಾಡಿ ಸೇರಿಲ್ಲ ಇಲ್ಲಿ. ಅವನ ಪ್ರೀತಿ ವಿಶ್ವಾಸ, ಅವನು ಯಾವ ಥರ ಆಡ್ತಾವನೆ ಆಟ ಒಳಗೆ, ಯಾವ ಥರ ಇದ್ದಾನೆ, ಆ ಲೆಕ್ಕಾಚಾರದಲ್ಲಿ ಬರ್ತಾ ಇರೋದು ಇದು. ಇನ್ನೊಬ್ಬರ ಥರ ವೋಟ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಕೊಟ್ಟು ಪ್ರಚಾರ ಮಾಡಿಸೋ ಥರ ಯಾವುದು ಬರ್ತಾ ಇಲ್ಲ ಇಲ್ಲಿ. ಬಡವ್ರ ಮಗ ಅವನು, ಮಣ್ಣಲ್ಲಿ ಗೇಯ್ದು ಅವನು ಅನ್ನ ತಿನ್ನಬೇಕು, ಆ ಥರ ಬಂದಿರೋದು. ಆ ಮಣ್ಣಿನ ಮಗನಿಗೋಸ್ಕರ ಇಷ್ಟು ಸಾವಿರ ಜನ ಸೇರಿರೋದು. ಇಷ್ಟು ಸಾವಿರ ಜನ ಸೇರಿರೋದು ಆ ಮಣ್ಣಿನ ಮಗನಿಗೋಸ್ಕರ. ಇವತ್ತು ಎಷ್ಟೋ ಜನ ಬಂದರು, ಎಷ್ಟೋ ಜನ ಇದ್ದರು, ಸರಿನಾ? ಇವತ್ತು ಯಾರು ಬ್ಯಾನರ್ಗಳು ನೋಡಿ, ಒಬ್ಬರದು ಇಲ್ಲ, ಯಾರ್ದು ಇಲ್ಲ, ಇರೋದು ಒಬ್ಬಂದೇ, ರೈತನ ಮಗಂದು ಬಿಟ್ರೆ ಬೇರೆ ಯಾರ್ದು ಇಲ್ವಾ, ಸರಿನಾ? ಅವನೊಬ್ಬ ಗೆದ್ದು ಕಪ್ಪೆತ್ಕೊಂಡು ಆಚಕ್ ಬಂದ ಅಂದ್ರೆ ಹಬ್ಬ ಅಲ್ಲ, ಬೇರೆ ತರನೇ ಇರ್ತದೆ, TRP ಕಿಂಗ್ ಗಿಲ್ಲಿಗೆ ಡಮಾಲ್ ಡಿಮಿಲ್ ದೊಡ್ಡವ ದಾಸ ಕಡು, ಚಿಕ್ಕವ ಚಟ್ಲೆ ಕೊಡು, ನೋಡಿ ಸ್ವಾಮಿ, ರೈತರ ಮಗ ಗೆದ್ದಿರೋದು ತುಂಬಾ ಅಫಿಷಿಯಲ್ ಇದು. ಯಾವ ತರ ಅಂದ್ರೆ ಸ್ವಾಮಿ, ನಿಜ ಈ ತರ ಕ್ರೇಜು ಈ 11 ಸೀಸನ್ ಅಲ್ಲಿ ಈ ತರ ಕ್ರೇಜ್ ಯಾರಿಗೂ ಇರ್ಲಿಲ್ಲ. ಈ ತರ ಕ್ರೇಜೇ ಇರ್ಲಿಲ್ಲ, ಯಾವ ತರನು ಇರ್ಲಿಲ್ಲ. ಈ ಕ್ರೇಜ್ ನ ಹುಟ್ಟಾಕಿರೋನೇ ಒಬ್ಬ, ಗಿಲ್ಲಿ. ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ನೇ ರೀಚ್ ಮಾಡಿಬಿಟ್ರು ಫುಲ್ಲು. ಸೊ ಅದಕ್ಕೋಸ್ಕರ ನಿಜ ತುಂಬ ಖುಷಿ ಆಯಿತು. ನಿಮಗೂ ಎಲ್ರಿಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಏನು ಓಟ್ ನಾವು ಹಾಕಿದ್ವಿ, ಒಂದೊಂದು ಓಟು ಕೂಡ, ಸೊ ಓಟ್ ಎಲ್ಲನೂ ಅಲ್ಲಿ ಕೊಟ್ಟಿದ್ದಾರೆ. ವಿತ್ 2 ವರ್ಡ್ಸ್ ಇಲ್ಲ, ಅದಕ್ಕೆ ತುಂಬ ಹತ್ರದಿಂದ ನೋಡಿದ್ವಿ. ಬಿಗ್ ಬಾಸ್ ಟ್ರೂ ರಿಯಾಲಿಟಿ ಶೋ ಅಂತ ಇವತ್ತು ಪ್ರೂವ್ ಆಗಿದೆ ಮತ್ತೊಂದ್ಸತಿ. ಸೊ ಗೆದ್ದಿದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ.
ಗೆದ್ದಿದ್ದಾರೆ. ಅಲ್ಲಿ ಸುಮ್ಮನೆ ಅಲ್ಲ, 3 ಜನ ಬಂದು ನಿಂತ್ಕೊಳ್ಳೋದು ಸುಮ್ಮನೆ ಅಲ್ಲ, 3 ಜನ ಡಿಸರ್ವಿಂಗ್ ಇದ್ದಾರೆ. ಕಾವ್ಯ, ಅಶ್ವಿನಿ ಮ್ಯಾಮ್, ರಕ್ಷಿತಾ, ಗಿಲ್ಲಿ, ಇಷ್ಟು ಜನ ಡಿಸರ್ವಿಂಗ್ ಇದ್ದಾರೆ. ಸೊ ಖುಷಿ ಇದೆ. ಇನ್ನೊಂದು ವಿಚಾರ, ಗಿಲ್ಲಿ ಗೆಲ್ಲಂತ ಕ್ವಾಲಿಟೀಸ್ ಏನೆಲ್ಲ ಇತ್ತು? ಏನ್ ಹೇಳಿ? ಗಿಲ್ಲಿ ಗೆಲ್ಲೋದಕ್ಕೆ ಏನೇನೆಲ್ಲ ರೀಸನ್ ಇತ್ತು? ಅವ್ರ ವ್ಯಕ್ತಿತ್ವ ಅಷ್ಟೇ ಸರ್. ಅವ್ನ ವ್ಯಕ್ತಿತ್ವನೇ ಗೆದ್ದಿದೆ ಸರ್. ಅವ್ನ ಆಟನ ಅಷ್ಟು ಚೆನ್ನಾಗಿ ಆಡಕ್ಕೆ ಬಂದಿದ್ದಾನೆ.